ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಚಾನಲ್ ಆದ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಅಮಾವಾಸ್ಯೆ ಇದೆ. ಈ ವೈಶಾಖ ಅಮಾವಾಸ್ಯೆ ಕಳೆದ ನಂತರ ಮೀನ ರಾಶಿಯವರಿಗೆ ಯಾವ ಥರ ರಾಶಿಫಲ ಇದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋವನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಹಾಗೂ ಕ್ಷೇತ್ರಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗ್ತದೆ. ಪ್ರಮುಖವಾಗಿ ಪ್ರಮುಖ ಹಣಕಾಸು ನಿವಾರಣೆ ಜವಾಬ್ದಾರಿ ನಿಮಗೆ ಸಿಗ್ತದೆ. ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಸ್ನೇಹದಿಂದ ವರ್ತನೆ ಮಾಡಿ. ಬ್ಯಾಂಕಿಂಗ್, ಆಭರಣ, ಮಳಿಗೆ ಇರುವವರಿಗೆ ತುಂಬ ಲಾಭದಾಯಕ ಸಮಯ. ಹಣಕಾಸು ಹಾಗೂ ಆಡಳಿತ ಕ್ಷೇತ್ರಗಳಲ್ಲಿ ಕೆಲಸ ಹುಡುಕ್ತಿದ್ದವರಿಗೆ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಕುಟುಂಬಸ್ಥರ ಶಿಫಾರಸಿನಿಂದ ನಿಮಗೆ ಉತ್ತಮವಾದ ಕೆಲಸ ಸಿಗುವಂಥ ಅದೃಷ್ಟ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡಬೇಕಾದ್ರೆ ಹಣವನ್ನು ಉಳಿಸಲು ಹಾಗೂ ಯೋಜನೆಗಳನ್ನು ಸರಿಪಡಿಸಲು ಇದು ಉತ್ತಮವಾದ ಸಮಯ. ನಿಮ್ಮ ಕುಟುಂಬದ ಶುಭ ಕಾರ್ಯಕ್ರಮಕ್ಕೆ ಸ್ವಲ್ಪ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ. ಪ್ರೀತಿ ಹಾಗೂ ಕುಟುಂಬದ ವಿಚಾರ ಬಗ್ಗೆ ನೋಡಬೇಕಾದ್ರೆ ಕುಟುಂಬದಲ್ಲಿ ಶಾಂತಿ ಮತ್ತು ಒಮ್ಮತೆ ಇರ್ತದೆ. ನಿಮ್ಮ ಮಾತುಗಳಿಂದ ಕೌಟುಂಬಿಕ ಸಭೆಗಳಲ್ಲಿ ನಿಮ್ಮ ಮಾತಿಗೆ ತುಂಬ ಮಾನ್ಯತೆ ಸಿಗ್ತದೆ. ಸಂಗಾತಿಯೊಂದಿಗೆ ಮೊದಲು ಸಂಭಾಷಣೆಯನ್ನು ನಡೀತದೆ. ಮನೆಯ ಹಿರಿಯರಿಂದ ನಿಮಗೆ ಅತಿಯಾದ ಆರ್ಥಿಕ ಸಹಾಯ ಸಿಗ್ತದೆ. ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಆರೋಗ್ಯವು ಸಾಮಾನ್ಯ ಹಾಗೂ ಉತ್ತಮವಾಗಿರ್ತದೆ. ಆಹಾರದ ಸೇವನೆ ಬಗ್ಗೆ ಸ್ವಲ್ಪ ನಿಯಂತ್ರಣವನ್ನು ಕಾಯ್ದುಕೊಳ್ಳಿ. ಹಾಗೂ ಮೀನ ರಾಶಿಯ ಏಳಿಗೆಗಾಗಿ ಗುರುವಾರದಂದು ತಪ್ಪದೆ ರಾಯರ ದರ್ಶನವನ್ನು ಪಡೆಯಿರಿ. ಹಿರಿಯರ ಹೆಸರಲ್ಲಿ ದೇವಸ್ಥಾನಕ್ಕೆ ಅಕ್ಕಿಯನ್ನು ದಾನವಾಗಿ ಕೊಡಿ. ಓಂ ಬ್ರೂಂ ಬೃಹಸ್ಪತೇ ನಮಃ ಎಂದು ಜಪ ಮಾಡಿ. ಇದಾಗಿತ್ತು ಮೀನರಾಶಿಯವರ ವೈಶಾಖ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ನಿಮ್ಮದು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಕಾಣಬಹುದು. ಧನ್ಯವಾದಗಳು.